ಎಕ್ಸ್ಟರ್ನಲ್ ಸೆಫಾಲಿಕ್ ವರ್ಷನ್ ನಾವು ಸದ್ಯಕ್ಕೆ ಅದನ್ನೇ ಟ್ರೈ ಮಾಡಬೇಕು. ಬಟ್ ಕರ್ಣ ಸರ್, ಬೇರೆ ದಾರಿ ಇಲ್ಲ ನಿಧಿ, ನಾವು ಇದನ್ನ ಮಾಡ್ಬೋದು, ಟ್ರಸ್ಟ್ ಮೀ. ಹಾಗಂದ್ರೇನು? ಹೊರಗಡೆಯಿಂದನೇ ಮಗುವಿನ ತಲೆ ಪೊಸಿಷನ್ ಚೇಂಜ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ಸೆಫಾಲಿಕ್ ವರ್ಷನ್ ಅಂತಾರೆ. ಜೆಲ್ ಪಾಸ್ ಮಾಡಿ, ಹಾಗೆ ಗ್ಲೌಸ್ ಕೊಡಿ. ಏನಾಗಲ್ಲ, ಜಸ್ಟ್ ಟೇಕ್ ಕಾಮ್. ಏನಾಗಲ್ಲ, ಜಸ್ಟ್ ಟೇಕ್ ಕಾಮ್. ಸ್ಟೇ ಕಾಮ್, ಡೋಂಟ್ ವರಿ, ಏನೂ ಆಗಲ್ಲ. ಸ್ಟೇ ಕಾಮ್. ಡೋಂಟ್ ಪ್ಯಾನಿಕ್. ಏನೂ ಆಗೋದಿಲ್ಲ. ಎಸ್, ಪೊಸಿಷನ್ ಬಂದಿದೆ. ಇನ್ ಪುಷ್ ಮಾಡಿ ಅಮ್ಮ, ಬಿ ಸ್ಟ್ರಾಂಗ್. ಪುಷ್ ಮಾಡಿ ಜೋರಾಗಿ. ನೋಡಿ, ಈಗ ನನ್ನ ಕೈಲಿ ಆಗಲ್ಲ ಅಂತ ಹೇಳಬೇಡಿ. ನೀವು ಧೈರ್ಯ ತಗೊಂಡು ಪುಷ್ ಮಾಡಿದ್ರೆ ನಿಮ್ಮ ಪುಟ್ಟ ಜೀವ ನಿಮ್ಮ ಕೈಲಿರುತ್ತೆ. ಕಮಾನ್ ಪುಷ್, ಯು ಕ್ಯಾನ್ ಡೂ ಇಟ್. ಕಮಾನ್ ಪುಷ್ ಇಟ್. ಕಮಾನ್ ಜೋರಾಗಿ ಪುಷ್ ಮಾಡಿ. ಕಮಾನ್, ನಿಮ್ಮ ಕೈಲಾಗುತ್ತೆ, ಜೋರಾಗಿ ಪುಷ್ ಮಾಡಿ. ಕಮಾನ್ ಪುಷ್, ಜೋರಾಗಿ ಪುಷ್ ಮಾಡಿ. ಪ್ಲೀಸ್ ಕಣ್ಣು ಮುಚ್ಬೇಡಿ, ಕಣ್ಣು ಓಪನ್ ಇಡಿ. ಕರ್ಣ ಸರ್, ಇವಾಗ ಏನ್ ಮಾಡೋದು? ವ್ಯಾಕ್ಯೂಮ್ ಕಪ್. ಆದ್ರೆ ಇಲ್ಲಿ ವ್ಯಾಕ್ಯೂಮ್ ಕಪ್ ಇಲ್ಲ ಸರ್. ವ್ಯಾಕ್ಯೂಮ್ ಕಪ್ ನಾ ರೆಡಿ ಮಾಡ್ತೀನಿ, ನೀವು ಡೆಲಿವರಿ ಕಡೆ ಗಮನ ಕೊಡಿ. ಟ್ರಸ್ಟ್ ಮೀ. ಪ್ಲೀಸ್ ಇದಳಿ, ಕಣ್ಬಿಡಿ. ಪ್ಲೀಸ್ ಕಣ್ಬಿಡಿ. ಇದೆ, ನೀವು ಟೆನ್ಷನ್ ತಗೋಬೇಡಿ, ಕೂಲ್. ರೆಡಿ? ಯಾ ಕಣ, ಪ್ರೆಷರ್ ಎಷ್ಟಿರಬೇಕು? 0.5 ಕಡಿಮೆ ಇರಲಿ. ಯಾ ಎಸ್. ಚೆಕ್ ಮಾಡಿ ಪ್ರೆಷರ್ ಒಂದ್ಸಲ. ಯಾ, ಪರ್ಫೆಕ್ಟ್ ಆಗಿದೆಯಾ? ಎಸ್. ನಿಧಿ ಪ್ಲೀಸ್. ಟ್ರಸ್ಟ್ ಮೀ, ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. That's perfect. Go ahead, Nidhi.
ಕಂಗ್ರ್ಯಾಚುಲೇಷನ್ ಇದೆಯವರೇ, ನಿಮ್ಮ ಕ್ಲಿನಿಕಲ್ಲಿ ಫಸ್ಟ್ ಡೆಲಿವರಿ ಸಕ್ಸಸ್ಫುಲ್ ಆಯಿತು. ಥ್ಯಾಂಕ್ ಯು ಕರ್ಣ ಸರ್. ಅರ್ಜುನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕಂಗ್ರಾಟ್ಸ್ ಹೇಳಬೇಕು. ಹೌ ಪರ್ಫೆಕ್ಟ್. ನಮ್ಮ ಮನೆ ನಾಯಿಯಷ್ಟೇ ಪರ್ಫೆಕ್ಟ್. ನಮ್ಮ ಕರ್ಣ ಅಂಥವನು ಇಂಥವನು, ಪರಿಪೂರ್ಣ ವ್ಯಕ್ತಿತ್ವ, ಹಾಗೆ ಹೀಗೆ ಅಂತ ಅವನು ಆಕಾಶಕ್ಕೆ ಏರಿಸ್ತಾ ಇದ್ರು. ಆದರೆ ಈಗ ಅವನಷ್ಟೇ ಕೇಪೇಬಲ್ ಇರೋ ಅರ್ಜುನ ತಂದು ನಿಲ್ಲಿಸಿದ್ದೀನಿ. ಮ್ಯಾಟರ್ ಆಫ್ ಫ್ಯೂ ಡೇಸ್ ಕರ್ಣನ ಜನ ಮರ್ತೇ ಹೋಗ್ತಾರೆ ಅಲ್ವಾ? ಅರೇ ಸಂಜು, ಬಾಯ್ಲಿ. ಏನು ಮಗನೇ, ಬೆಳಿಗ್ಗೆ ಬೇಗ ಎದ್ದು ವಾಪಸ್ಕೊಂಡು ಬರ್ತಾ ಇದೆಯಾ? ಯಾವತ್ತೂ ಫಿಟ್ನೆಸ್ನ ಕಾಪಾಡ್ಕೋಬೇಕು. ಮುಖದಲ್ಲಿ ನೋಡು, ಏನು ಕಳೆ ಇದೆ. ಗುಡ್. ಕಳೆ ಮೈ ಫುಟ್. ಯಾಕೋ, ಏನಾಯ್ತು? ಯಾಕೆ ಈ ರೀತಿ ಆಡ್ತಾ ಇದೀಯಾ? ಅಂದರೆ ನಿಮ್ಗೇನು ಗೊತ್ತೇ ಆಗಿಲ್ವಾ? ಏನು ಗೊತ್ತಾಗಬೇಕಿತ್ತು? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ರಾತ್ರಿ ಪೂರ್ತಿ ಮನೇಲಿರಲಿಲ್ಲ, ಹೊರಗಿದ್ದೆ. ನಿಮ್ಗದು ರಿಯಲೈಸ್ ಕೂಡ ಆಗಿಲ್ಲ. ವಾಕ್ ಹೋಗಿದ್ದೆ ಅಂತ ಕೇಳೋ ಪ್ರಶ್ನೆ ನೋಡಿ. ಮಗ ಯಾಕೆ ಮನೆಗೆ ಬಂದಿಲ್ಲ ಅಂತ ನೀವೊಂದು ಕಾಲ್ ಕೂಡ ಮಾಡಿಲ್ಲ ಡ್ಯಾಡ್. ಅದು ಹಾಗಲ್ಲ ಕಣೋ, ಏನೋ ಕೆಲಸ. ಸಾಕು ನಿಲ್ಲಿಸಿ. ಏನು ಕೆಲಸ? ಅದೇ ಕಾರಣ, ಅದೇ ಪ್ಲಾನಿಂಗ್, ಅಷ್ಟೇ ಲೈಫು. ಫಿನಿಶ್. ಅದು ಬಿಟ್ಟು ಏನು ಮಾಡಿದ್ದೀರಾ ಡ್ಯಾಡ್? ಒಬ್ಬ ತಂದೆಯಾಗಿ ತನ್ನ ಮಗನ ಬಗ್ಗೆ ಕನಿಷ್ಠ ಕಾಳಜಿನೂ ಇಲ್ಲ. ಜೊತೆ ಮಾತಾಡೋಕ್ಕೆ ಅಸಹ್ಯ ಆಗುತ್ತೆ. ಹಾಗೂ ಹೀಗೂ ನೋವು ತಿಂತಾನೇ ಇರುವಣ್ಣ. ಒಂದು ಕಡೆ ಅರ್ಜುನ್ನ ಇಟ್ಕೊಂಡು ನೀನು ಗೆಲ್ತಿರ್ಬೋದು, ಆದರೆ ನಿನ್ನ ಮಗನಿಂದಲೇ ಅಸಹ್ಯ ಅನ್ಸ್ಕೋತಿದೆಯಲ್ಲ. ಗುಡ್. ಕರ್ಣನ್ನ ತುಳಿಯೋಕ್ಕೆ ಹೋಗಿ ನೆಮ್ಮದಿ ಕಳ್ಕೊತಾ ಇದೆಯಾ. ವೆಲ್ ಡನ್ ಮಿಸ್ಟರ್ ರಮೇಶ್ ವಶಿಷ್ಠ, ವೆಲ್ ಡನ್.